ಬಂದ ಮೇಲೆ ಇವಾಗ ಒಬ್ಸರ್ವ್ ಮಾಡಿದ್ವಿ ಏನಪ್ಪ ಅದು ಅಂತ ನೋಡ್ರಿ, ಯಾರು ಮಳೆಯಲ್ಲಿ ಕೆಲಸ ಮಾಡ್ತಾರೆ. ಸಡನ್ಲಿ ಗೊತ್ತಾಗಲಿಲ್ಲ ಯಾವುದು ಅಂತ ನೋಡಿದ್ರೆ ಯಾರು ಕೆಲಸ ಮಾಡ್ತಾರೆ. ಬಡತನ ನನಗೆ ಎಷ್ಟು ಮಳೆ ಬಿಸಿಲು ಏನು ಮಾಡಬೇಕಂತ. ಮಾರ್ನಿಂಗ್ ಎವ್ರಿಬಡಿ ಮೈ ಸಬ್ಸ್ಕ್ರೈಬರ್ಸ್. ಇವತ್ತು ಒಳ್ಳೆ ಮಾರ್ನಿಂಗು, ಬಟ್ ನೈಟ್ ಮಲ್ಕೊಂಡಾಗ 3 ಗಂಟೆ 4 ಗಂಟೆ ಆಯಿತು. ಏನಾಗೂ ಗೊತ್ತಿಲ್ಲ. ಇವತ್ತು ಇತ್ತೀಚೆಗೆ ಸ್ವಲ್ಪ ನಿದ್ದೆನೇ ಬರ್ತಿಲ್ಲ. ನಿದ್ದೆ ಬರೋಷ್ಟರಲ್ಲಿ 3 ಗಂಟೆ 4 ಗಂಟೆ ಆಗುತ್ತೆ. ಮತ್ತು ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಎಚ್ಚರ ಆಗಿಬಿಡ್ತೈತೆ. ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ನಿದ್ದೆ ಮಾಡೋದು ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ. ಆ ನಿದ್ದೆಗೋಸ್ಕರ, ಆ ನೆಮ್ಮದಿಗೋಸ್ಕರ ಇವತ್ತು ಎಲ್ಲ ಹುಡಿಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ನೈಟ್ ಅದೆಲ್ಲಿ ಅಂತ ಕಂಡಿಡೀರಿ ಗೊತ್ತಾಗತ್ತೆ. ಇವತ್ತಲ್ಲಿ ಆಗಲ್ಲ, ನಿಮ್ಗೆ ಗೊತ್ತಾಗಲ್ಲ. ನಾಳೆ ಆಗಲ್ಲ, ಗೊತ್ತಾಗತ್ತೆ. ಇವತ್ತೆಲ್ಲೋ ಹೋಗ್ತಾಯಿದ್ದೀನಿ ನೆಮ್ಮದಿ ಹುಡಿಕೊಂಡು ಅಂತ. ನೆಮ್ಮದಿ ಸಿಗುತ್ತೆ, ಆಲ್ಮೋಸ್ಟ್ ಆಲ್ ಅಲ್ಲಿ ಸಿಗುತ್ತೆ ಪಕ್ಕ, ನಂಬಿಕೆ ಇದೆ ನನಗೆ. ಆ್ಯಂಡು ಅದೇ ನಿದ್ದೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡೈತೆ ನೋಡಿ. ಕಣ್ಣೇ ಬಿಡೋಕೈತಲ್ಲ ನನ್ನ ಕೈಲಿ, ಹಂಗಾಗ್ಬಿಡೈತೆ. ಇಲ್ಲಿ ಯಾರೋ ಹೋಮ ಮಾಡಿಸ್ತವ್ರು ಬೆಳಿಗ್ಗೆ. ಓಕೆ, ಇವತ್ತು ಲಾಕ್ ಚೆನ್ನಾಗಿರುತ್ತೆ ಅಂತ ಐ ಹೋಪ್ ಅಂದ್ಕೊಳ್ತೀನಿ. ಯಾಕಂದರೆ ಗುಡ್ ವೈಬ್ಸ್ ಇದೆ ಸ್ವಲ್ಪ ಇವತ್ತು. ಆ್ಯಂಡ್ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದಿರೋದ್ರಿಂದ ಬೆಳಗ್ಗೆನೇ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀನಿ. ಕೆಂಗೇರಿಲಿ ಸ್ವಲ್ಪ ಮಿಷಿನ್ ಇಶ್ಯೂ ಆಗಿದೆ. ವಿಡಿಯೋ ಕಾಲ್ ತಗೊಂಡೆ ಆಗಿಲ್ಲ. ಯಾರೋ ಟೆಕ್ನಿಷಿಯನ್ ಕಳಿಸ್ಬೇಕು, ನೋಡೋಣ, ಚೆಕ್ ಮಾಡಿ ರಿಸಲ್ವ್ ಮಾಡಿ. ಇವತ್ತು ನಮ್ಮ ಟೆರಸ್ಗೆ ಒಬ್ಬರು ಅತಿಥಿ ಬಂದವ್ರೆ ನೋಡ್ರಿ. ಹೆಂಗೆ ಅವ್ರ ಅತಿಥಿ, ಹೊಸ ಅತಿಥಿ, ತುಳಸಿ ಪಾಟು. ಬಟ್ ಪೂಜೆ ಎಲ್ಲ ಚೆನ್ನಾಗಿ ಮಾಡೋರೆ, ಬಟ್ ತುಳಸಿನೇ ಒಣಗೋಗ್ಬಿಟ್ಟೈತಿ. ಬಟ್ ನಮ್ಮ ಹತ್ರ ಬಂದೈತಲ್ಲ, ಚೆನ್ನಾಗಿ ಹೋಗೋಣ. ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ, ತಿನ್ಕೊಂಡು ಡ್ಯೂಟಿಗೆ ಹೋಗಬೇಕು. ದಿಸ್ ಈಸ್ ಅವರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಫೈನಲಿ ರೆಡಿಯಾಗಾಯಿತು. ಇವಾಗ ಹೋಗ್ತಾ ಇದ್ದೀವಿ ಡ್ಯೂಟಿಗೆ. ಇವತ್ತು ಬೇಗ ಹೋಗ್ತಾಯಿದ್ದೀವಿ, ಯಾಕಂದರೆ ಇವತ್ತು ಹೋಗ್ಬೇಕಲ್ಲ, ಅದು ಹೇಳಿದ್ನಲ್ಲ ಅವಾಗಲೇ, ಸಾಯಂಕಾಲ ಹೋಗ್ಬೇಕಂತ. ಅದಕ್ಕೆ ಅಲ್ಲಿ ಹೋಗಿ ಇವಾಗ ಬೇಗ ಹೋಗ್ತಾಯಿದ್ದೀನಿ ಡ್ಯೂಟಿಗೆ. ಬೇಗ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಸ್ವಿಂಗ್ ಅಂತ ಆರ್ಬಿಡೋದೆ ನಮ್ಮ ಗಾಡಿ ಎತ್ಕೊಂಡು ಊರಿಗೆ. ಮಾತಾ what is the challenges any pending now we'll check and we will same and revert given approval data. Okay Arisha take ಮೀಟಿಂಗ್ ನಡೀತೈತೆ. ಮೀಟಿಂಗ್ ಮುಗಿಯೋಷ್ಟರಲ್ಲಿ ಇನ್ನೂ 1-1.5 ಅವರ್ ಆಗುತ್ತೆ. ಮೀಟಿಂಗ್ ಮುಗಿಸ್ಕೊಂಡು ನಮ್ಮ ಬಾಸ್ ಫೋನ್ ಹಾಕ್ಬಿಟ್ಟು ಹಾಫ್ ಡೇ ಅಪ್ರೂವಲ್ ತಗೊಂಡು ಊರಿಗೆ ಹೋಗ್ಬೇಕು. ಸ್ವಲ್ಪ ಗಾಡಿ ರೆಡಿ ಮಾಡಿಸ್ಬೇಕು, ಯಾಕಂದರೆ ಹೇಳಿದ್ನಲ್ಲ ಸಾಯಂಕಾಲ ಎಲ್ಲ ಹೋಗ್ತಾಯಿದ್ದೀನಿ, ಹೋಗ್ಬೇಕು. ಅದೇ ಗಾಡಿ ರೆಡಿ ಮಾಡ್ಬೇಕು, ಸ್ವಲ್ಪ ಗಾಡಿ ಪ್ರಾಬ್ಲಮ್ ಇತ್ತು. ಗಾಡಿ ರೆಡಿ ಮಾಡಿಸಿ ಸಾಕಾಗ್ಬಿಡೈತೆ. ನಾನು ಬೇಗ ಊರಿಗೆ ಹೋಗ್ಬಿಟ್ಟು ಸ್ವಲ್ಪ ಗಾಡಿ ರೆಡಿ ಮಾಡಿಸಿ ನೈಟ್ ಹೊಡ್ಬೇಕು. ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಖಾಲಿ ಐತಿ. ಮಳೆ ಸಿಕ್ಕಾಪಟ್ಟೆ ಮಳೆ. ಊರಿಗೆ ಹೋಗೋಕೆ ಬಿಡ್ತಾರಪ್ಪ. ಅಲ್ಲಿ ನಿಂತ್ಕೊಂಡೆ ಮತ್ತೆ ಸ್ವಲ್ಪ ಮುಂದೆ ಬಂದೆ, ಮತ್ತೆ ಮಳೆ. ಅಲ್ಲಿಂದ ಮತ್ತೆ ಬಂದು ನಿಂತ್ಕೊಂಡೆ, ಮತ್ತೆ ಮಳೆ. ಮತ್ತೆ ಇಲ್ಲಿಂದ ಮತ್ತೆ ಓಡ್ತೀನಿ, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನಾನು ಡ್ಯೂಟಿಯಿಂದ ಹೋಗಿದ್ದು 3 ಗಂಟೆಗೆ. ಈಗ ಆಲ್ರೆಡಿ 4 ಗಂಟೆ ಆಯಿತು. 1 ಅವರಿಂದ ಬರೀ ನಿಂತು ಸಾಕಾಗಲ್ಲ. ನೋಡಿ ಮಳೆಯಲ್ಲೇ ತಿರುಗಿದಾಗಲಿ. ನಾನು ಇವಾಗ ಬೇರೆ ರೈನ್ ಕೋಟ್ನೇ ಎತ್ಕೊಬರ್ಲಿಲ್ಲಪ್ಪ. ರೈನ್ ಕೋಟ್ ಆದ್ರೆ ತಂದಿರು ಹಾಕಿ. ಏನು ನೋಡ್ರಿ, ಏನು ಸಕ್ಕತ್ತಾಗಿದ್ದಾರೆ ನೋಡಿ. ಅಲ್ಲಿ ಏನು ಎಷ್ಟು ಇದ್ದಾರೆ. ರೈಡ್ ಹೋಗ್ಬೇಕು, ರೈಡ್ ಹೋಗ್ಬೇಕು. ಏನು ಸೂಪರ್ ಆಗುತ್ತೆ. ಅಪ್ಪ ಆಯ್ತಲ್ಲಪ್ಪ, ಇಲ್ಲಿ ಹಾಗೆ ಎಷ್ಟೊಂದಾಗಿ ಅಷ್ಟೊತ್ತಿಗೆ ಅಟ್ಲೀಸ್ಟು ಒಂದು ಸತಿ ಓದಿಡ್ಬೇಕು, ಇಲ್ಲ ಅಂದರೆ ನಿಂತ್ಕೋಬೇಕು. ತುಂಬ ಅಜ್ಜ ಇರಬೇಕು. ಆಗ್ತಾರಪ್ಪ, ಅಷ್ಟು ದೂರಕ್ಕೂ ಬದಲೈ ಕೊಡ್ತಿರ್ಲಿಲ್ಲ. ಬಂದಿದ್ರೆ ಆಗ್ಬಿಡೋದು. ಬಂದ ಮೇಲೆ ಇವಾಗ ಒಬ್ಸರ್ವ್ ಮಾಡಿದ್ವಿ ಏನಪ್ಪ ಅದು ಅಂತ ನೋಡ್ರಿ, ಯಾರೋ ಮಳೆಯಲ್ಲಿ ಕೆಲಸ ಮಾಡ್ತಾರೆ. ಸಡನ್ಲಿ ಗೊತ್ತಾಗಲಿಲ್ಲ ಯಾವುದು ಅಂತ.
ನೋಡಿದ್ರೆ ಯಾರು ಕೆಲಸ ಮಾಡ್ತಾರೆ. ಬಡತನ ನನಗೆ ಎಷ್ಟು ತಗೋಬೇಕಲ್ಲ, ಮಳೆ ಬಿಸಿಲು ಏನು ಮಾಡಬೇಕಂತ. ಯಾರೋ ರೋಡಲ್ಲಿ ಬರಬೇಕಾದ್ರೆ ರೈಟ್ ಮಾಡಿದ್ರಿಗಿಲ್ಲ ಬಾಕ್ಸ್